ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ನೇಮಕಾತಿಗಳ ಬಗ್ಗೆ ಮುಂದೆ 2 ವಿಡಿಯೋ ಬರಲಿದೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಆ ರೀತಿಯಾಗಿ ಇವತ್ತು ಒಂದು ಸೆಂಟ್ರಲ್ ಗೌರ್ಮೆಂಟ್ನ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿಯ ಬಗ್ಗೆ ತಿಳಿಸ್ಕೊಡ್ಲಿದ್ದೇವೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ನಾವು ಮುಂದೆ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ದೊರೀತಾ ಇರ್ತವೆ. ಸ್ನೇಹಿತರೆ, ಇದು ನೋಡ್ಬೋದು ನೀವು, ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ಬಂದಿರೋ ಒಂದು ನೋಟಿಫಿಕೇಷನ್ನ ಕಾಪಿ ಆಗಿದೆ. ನೀವು ಇಲ್ಲಿ ಡೇಟನ್ನು ಸಹ ನೋಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು 28/12/2024 ಈ ಒಂದು ನೋಟಿಫಿಕೇಷನ್ ಜಾರಿಯಾಗಿದೆ ಸ್ನೇಹಿತರೆ. ಈ ಎಲ್ಲ ಒಂದು ಡೀಟೇಲ್ಸ್ ನಾ ಈಗ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಬನ್ನಿ ಹಾಗಾದರೆ ನೋಡೋಣ. ಸ್ನೇಹಿತರೆ, ರೈಲ್ವೆ ಇಲಾಖೆ ನೇಮಕಾತಿ ಸ್ನೇಹಿತರೆ, 6 ವರ್ಷಗಳ ನಂತರ ಮತ್ತೆ ಒಂದು ಗ್ರೂಪ್ ಡಿನ ಒಂದು ನೇಮಕಾತಿಯನ್ನು ಪ್ರಾರಂಭಗೊಳಿಸಿದ್ದಾರೆ ಸ್ನೇಹಿತರೆ. 6 ವರ್ಷಗಳಾಯಿತು. 2019ರಲ್ಲಿ ಈ ಒಂದು ನೋಟಿಫಿಕೇಷನ್ನ ಕರೆದಿದ್ರು ಸ್ನೇಹಿತರೆ. ಆದರೆ ಈಗ ಮತ್ತೆ 6 ವರ್ಷಗಳ ನಂತರ ಒಂದು ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಒಂದು ತುಂಬ ಕಡಿಮೆಯ ಒಂದು ಹುದ್ದೆಗಳನ್ನು ಜಾರಿಗೆ ಮಾಡೋದ್ರ ಮೂಲಕ ಈ ಒಂದು ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆದ್ದರಿಂದ ಒಂದು ಪೈಪೋಟಿ ತುಂಬ ಅಂದರೆ ಕಾಂಪಿಟೇಷನ್ ಹೆಚ್ಚಾಗಬಹುದು ಸ್ನೇಹಿತರೆ. ಯಾಕಂದರೆ ಕಳೆದ ಬಾರಿ 1 ಲಕ್ಷಕ್ಕೂ ಹೆಚ್ಚು ಒಂದು ಹುದ್ದೆಗಳನ್ನು ಇವರು ಕರೆದಿದ್ರು ಸ್ನೇಹಿತರೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ. ಆದರೆ ಈಗ ಕೇವಲ ಒಂದು 32,000ಕ್ಕೂ ಹೆಚ್ಚು ಒಂದು ಹುದ್ದೆಗಳನ್ನು ಕರೆದಿರೋದ್ರಿಂದ ಸ್ವಲ್ಪ ಪೈಪೋಟಿ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ ಸ್ನೇಹಿತರೆ. ಪರವಾಗಿಲ್ಲ, ನಾವು ಸ್ಟಡಿ ಮಾಡೋಣ, ಒಂದು ಹುದ್ದೆಯನ್ನು ಪಡ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ ಏನೆಲ್ಲ ಈ ಒಂದು ನೋಟಿಫಿಕೇಷನ್ ಇದೆ ಎಲ್ಲವನ್ನು ಒಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಒಟ್ಟು ಹುದ್ದೆಗಳು ಬಂದು 32,000ಕ್ಕೂ ಹೆಚ್ಚು ಒಂದು ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡ್ಕೊಳ್ಳಿದ್ದಾರೆ ಸ್ನೇಹಿತರೆ. ಆದರೆ ಬೆಂಗಳೂರು ಡಿವಿಷನ್ಗೆ ಒಂದು ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿರೋರು ಒಂದು ಬೆಂಗಳೂರು ಡಿವಿಷನ್ಗೆ 500ಕ್ಕೂ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ಜಾರಿಗೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಯಾರು ವಿದ್ಯಾರ್ಹತೆ ಏನು ಹೊಂದಿರಬೇಕಪ್ಪ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, SSLC ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗೂ ITI ಆದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಒಂದಷ್ಟು ವಯೋಮಿತಿಯನ್ನು ನೋಡೋದಾದರೆ ಸ್ನೇಹಿತರೆ, ಕನಿಷ್ಠ 18 ವರ್ಷ ಪೂರ್ಣ ಆಗಿರಲೇಬೇಕು ಸ್ನೇಹಿತರೆ. ಹಾಗೂ ಗರಿಷ್ಠ 36 ವರ್ಷವನ್ನು ನಿಗದಿಪಡಿಸಿದ್ದಾರೆ. ವಯೋಮಿತಿ ಸಡಿಲಿಕೆ ಕೂಡ ಎಲ್ಲ ಒಂದು ವರ್ಗದವರೆಗೂ ಒಂದು 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಿರ್ತಾರೆ ಸ್ನೇಹಿತರೆ. ಹಾಗೂ ಒಂದು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸ್ನೇಹಿತರೆ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಸ್ನೇಹಿತರೆ, ಅಂದರೆ SC ST, ಅಂಗವಿಕಲರು, ಮಹಿಳೆಯರಿಗೆ, ಮಾಜಿ ಸೈನಿಕರಿಗೆ ಸ್ನೇಹಿತರೆ 250 ರೂಪಾಯಿಯ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಹಾಗೂ ಉಳಿದ ಅಭ್ಯರ್ಥಿಗಳಿಗೆ ಒಂದು 500 ರೂಪಾಯಿಯ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಹಾಗೂ ಒಂದು ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಸ್ನೇಹಿತರೆ, ಪರೀಕ್ಷೆಗೆ ನೀವೇನಾದರೂ ಅಬ್ಸೆಂಟ್ ಆಗದೆ ಹಾಜರಾದರೆ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲಾಗುತ್ತೆ ಸ್ನೇಹಿತರೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆಗ ಅಕೌಂಟ್ ನಂಬರನ್ನು ನೀವು ಹಾಕಿದ್ದೇ ಆದಲ್ಲಿ ನೀವು ಎಕ್ಸಾಮ್ಗೆ ಅಟೆಂಡ್ ಆದಾಗ, ಅಂದರೆ ಎಕ್ಸಾಮ್ನ ನೀವು ಬರೆದು ಬಂದರೆ ಸ್ನೇಹಿತರೆ, ನಿಮಗೆ ಆ ಒಂದು ಅರ್ಜಿ ಶುಲ್ಕವನ್ನು ಪೇ ಮಾಡಲಾಗುತ್ತೆ. 250 ರೂಪಾಯಿಯನ್ನು ಸಂಪೂರ್ಣವಾಗಿ 250 ರೂಪಾಯಿಯನ್ನು ಹಿಂದಿರುಗಿಸಲಾಗುತ್ತೆ. ಹಾಗೂ 500 ರೂಪಾಯಿ ಪೇ ಮಾಡಿದವರಿಗೆ 400 ರೂಪಾಯಿಗಳನ್ನು ಹಿಂದಿರುಗಿಸಲಾಗುತ್ತೆ ಸ್ನೇಹಿತರೆ. ಇದನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಒಂಥರ ಫ್ರೀ ಆದಂಗೆ ಸ್ನೇಹಿತರೆ, ನಿಮ್ಮ ಅರ್ಜಿ ಶುಲ್ಕ ಮತ್ತೆ ನಿಮಗೆ ರಿಫಂಡ್ ಆಗುತ್ತೆ. ನಂತರ ಅರ್ಜಿ ಪ್ರಾರಂಭದ ದಿನಾಂಕವನ್ನು ನಾವು ನೋಡೋದಾದರೆ ಜನವರಿ 23, 2025ರಿಂದ ಒಂದು ಅರ್ಜಿಯನ್ನು ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೂ ಕೊನೆಯ ದಿನಾಂಕ ಬಂದು ಫೆಬ್ರವರಿ 22, 2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು. ನಂತರ ಇಲ್ಲಿ ವೇತನವನ್ನು ಎಷ್ಟು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, 18,000ಗಳ ಒಂದು ಆರಂಭಿಕ ವೇತನ ಅಂತ ಹೇಳ್ಬೋದು ಸ್ನೇಹಿತರೆ. 18,000ವನ್ನು ಒಂದು ಸ್ಟಾರ್ಟಿಂಗ್ ಸ್ಯಾಲ್ರಿಯಾಗಿ ಇಲ್ಲಿ ನೀಡ್ತಾ ಇದ್ದಾರೆ. ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಸ್ನೇಹಿತರೆ, ಒಂದು ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡ್ತಾರೆ. ನಂತರ ಒಂದು ದೈಹಿಕ ಸಹಿಷ್ಣುತೆಯ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಒಂದು 100 ಅಂಕಗಳ ಒಂದು ನಿಮ್ಮ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಪ್ರಶ್ನೆ ಪತ್ರಿಕೆ 100 ಅಂಕಗಳ ಒಂದು ಪರೀಕ್ಷೆ ಆಗಿರುತ್ತೆ. ಅದು ಸಹಿತ ನೀವು ಕಂಪ್ಯೂಟರ್ನಲ್ಲೇ ಎಕ್ಸಾಮನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. ಅಂದರೆ MCQ ಕ್ವಶನ್ಸ್ಗಳಿರ್ತವೆ,
ನೀವು ಒಂದು 4 ಆಪ್ಷನ್ಗಳು ನಿಮ್ಮ ಎದುರಿಗೆ ಸ್ಲೈಡ್ ಆಗ್ತಾ ಇರ್ತವೆ ಸ್ನೇಹಿತರೆ. ಅಲ್ಲಿ ನೀವು ಆಪ್ಷನ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕಂಪ್ಯೂಟರ್ನಲ್ಲೇ ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಒಂದು ಸಮಯವನ್ನು ಎಷ್ಟು ನೀಡಿದ್ದಾರೆ ಅಂತ ನೋಡೋದಾದರೆ 90 ನಿಮಿಷಗಳ ಒಂದು ಕಾಲಾವಕಾಶವನ್ನು ನೀಡ್ತಾರೆ ಸ್ನೇಹಿತರೆ. ಆದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 120 ನಿಮಿಷಗಳ ಒಂದು ಕಾಲಾವಕಾಶವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೂ ಇಲ್ಲಿ ಒಂದು ಕ್ವಾಲಿಫೈ ಮಾಡ್ತಾ ಇರೋದು ಸ್ನೇಹಿತರೆ ಒಂದು ಮೌಲ್ಯಮಾಪನ ಸ್ನೇಹಿತರೆ. ನಿಮ್ಮದು ಒಂದು ಋಣಾತ್ಮಕ ಮೌಲ್ಯಮಾಪನದ ಮೂಲಕ ಇಲ್ಲಿ ಒಂದು ಕ್ವಶನ್ ಆನ್ಸರ್ ಪೇಪರ್ಗಳನ್ನು ಚೆಕ್ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ತಪ್ಪು ಉತ್ತರಕ್ಕೆ 13 ಅಂಕಗಳ ಆಧಾರದ ಮೇಲೆ ಒಂದು ನಿಮ್ಮ ತಪ್ಪು ಅಂಕಗಳನ್ನು ಇಲ್ಲಿ ಕಡಿತಗೊಳಿಸಲಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೂ ದೈಹಿಕ ಸಹಿಷ್ಣುತೆ ಪರೀಕ್ಷೆಯನ್ನು ನೋಡೋದಾದ್ರೆ ಸ್ನೇಹಿತರೆ, ಪುರುಷರಿಗೆ 35 kg ಭಾರವನ್ನು ಹೊತ್ತು 100 ಮೀಟರ್ ದೂರವನ್ನು 2 ನಿಮಿಷದಲ್ಲಿ ನೀವು ಪೂರ್ಣಗೊಳಿಸಬೇಕಾಗುತ್ತೆ ಸ್ನೇಹಿತರೆ. 35 kg ಭಾರವನ್ನು ಹೊತ್ತು 100 ಮೀಟರ್ ದೂರವನ್ನು 2 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. ಹಾಗೂ 1000 ಮೀಟರ್ ದೂರದ ಓಟವನ್ನು 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ಪೂರ್ಣಗೊಳಿಸಬೇಕು ಸ್ನೇಹಿತರೆ. ಅಂದರೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಪುರುಷರಿಗಾಗಿರುತ್ತೆ. ಇನ್ನು ಮಹಿಳೆಯರಿಗೆ ನೋಡೋದಾದರೆ ಸ್ನೇಹಿತರೆ, 20 kg ಭಾರವನ್ನು ಹೊತ್ತು 100 ಮೀಟರ್ ದೂರವನ್ನು 2 ನಿಮಿಷದಲ್ಲಿ ನೀವು ಪೂರ್ಣಗೊಳಿಸಬೇಕಾಗುತ್ತೆ. ಹಾಗೂ 1000 ಮೀಟರ್ ದೂರದ ಓಟವನ್ನು 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ನೀವು ಪೂರ್ಣಗೊಳಿಸಬೇಕಾಗುತ್ತೆ ಮಹಿಳೆಯರೇ. ಇನ್ನು ಲಿಖಿತ ಪರೀಕ್ಷೆಗೆ ಏನೇನು ಪಠ್ಯಕ್ರಮ ಇರುತ್ತೆ ಅಂತ ನೋಡೋದಾದರೆ, ಸಾಮಾನ್ಯ ವಿಜ್ಞಾನ ಒಂದು 25 ಅಂಕಗಳ ಒಂದು ಅಂಕಗಳನ್ನು ಎಕ್ಸಾಮಲ್ಲಿ ಅಳವಡಿಸಿರ್ತಾರೆ ಸ್ನೇಹಿತರೆ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು 25 ಅಂಕಗಳನ್ನು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಇನ್ನು ಬುದ್ಧಿ ಹಾಗೂ ರೀಸನಿಂಗ್ ಚಾಲೆಂಜಸ್ ಕ್ವಶನ್ಸ್ಗಳು ಒಂದು 30 ಅಂಕಗಳದ್ದಾಗಿರುತ್ತೆ. ಅಂದರೆ ನಿಮಗೆ ಮೈಂಡ್ಗೆ ಚಾಲೆಂಜ್ ಹಾಕುವಂಥ ಒಂದಷ್ಟು, ಅಂದರೆ ಸ್ನೇಹಿತರೆ ಈಗ ನಮಗೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಬರ್ತಾವಲ್ಲ ಸ್ನೇಹಿತರೆ, ಒಂದು ಕ್ವಶನ್ಸ್ಗಳು ಒಂದು ಲೆಕ್ಕ ಅಥವಾ ಏನೋ ಥರ ಇರ್ತಾವಲ್ಲ ಸ್ನೇಹಿತರೆ, ಆ ರೀತಿಯಾದ ಒಂದು ಕ್ವಶನ್ಗಳು ಒಂದು 30 ಅಂಕಗಳದ್ದಾಗಿರುತ್ತೆ. ಇನ್ನು ಪ್ರಚಲಿತ ವಿದ್ಯಮಾನಗಳಿಗೆ ನೋಡೋದಾದರೆ 20 ಅಂಕಗಳನ್ನು ಇಲ್ಲಿ ಅಳವಡಿಸಿರ್ತಾರೆ ಸ್ನೇಹಿತರೆ. ಹಾಗೆ ಒಟ್ಟು ನೋಡೋದಾದರೆ 100 ಅಂಕಗಳನ್ನು ಹೊಂದಿರುವ ಒಂದು ಲಿಖಿತ ಪರೀಕ್ಷೆ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಚೆನ್ನಾಗಿ ಈ ಒಂದು ಸಿಲೆಬಸ್ ಪ್ರಕಾರ ನೀವು ಒಂದು ಸ್ಟಡಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಟಿಫಿಕೇಷನ್ ಜನವರಿ 23ರಂದು ಸ್ಟಾರ್ಟ್ ಆಗುತ್ತೆ. ಅರ್ಜಿ ಹಾಕುವಾಗ ಯಾವ ರೀತಿ ಅರ್ಜಿ ಹಾಕೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಹೀಗೆ ನಾವು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ದೊರೀತಾ ಇರ್ತವೆ. ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಸ್ಟೇಟ್ ಗೌರ್ಮೆಂಟ್ನ ಒಂದು ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಲಿದ್ದೇವೆ. ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ.